ನೀವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೂ ಕೂಡ ಈ ಕ್ಷಣ ನಾನು ಈಗಾಗಲೇ ಅನುಭವಿಸಿದ್ದೀನಿ ಅನ್ನೋ ಫೀಲ್ ನಿಮ್ಗೆ ಯಾವತ್ತಾದರೂ ಬಂದಿದೆಯಾ? ಕೆಲವೊಂದು ಘಟನೆ ಅಥವಾ ಸಂಭಾಷಣೆ ನಡೀತಿರುವಾಗ ಈ ಘಟನೆಯಲ್ಲಿ ಅಥವಾ ಈ ಸಂಭಾಷಣೆಯಲ್ಲಿ ನಾನು ಈಗಾಗಲೇ ಇನ್ವಾಲ್ವ್ ಆಗಿದ್ದೆ, ನೆಕ್ಸ್ಟ್ ಇದೇ ನಡೆಯುತ್ತೆ ಅನ್ನೋ ಒಂದು ಸಣ್ಣ ಸುಳಿ ನಿಮ್ಮ ಮೈಂಡಲ್ಲಿ ಯಾವತ್ತನ ಬಂದು ಹೋಗಿದೆಯಾ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಅನ್ನೋದೇನಾದರೂ ಆಗಿದ್ದರೆ ನಿಮಗೆ ದೇಜಾವು ಆಗಿದೆ ಅಂತ. ಏನಿದು ದೇಜಾವು? ದೇಜಾವು ಅಂದರೆ ಏನು? ಈ ದೇಜಾವು ಅನ್ನೋದು ಒಂದು ಫ್ರೆಂಚ್ ಪದ. ಅದರ ಅರ್ಥ ಏನು ಹೇಳುತ್ತೆ ಅಂದರೆ, ನಾವು ಈಗ ಘಟಿಸುತ್ತಿರುವ ಒಂದು ಸನ್ನಿವೇಶ ಇರ್ಬೋದು ಅಥವಾ ನಾವು ಇವಾಗಿರೋ ಒಂದು ಜಾಗ ಇರ್ಬೋದು, ಅದು ನಾವು ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅನ್ನೋ ಅನುಭವನ ನಮಗೆ ತಂದುಕೊಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ದೇಜಾವು ಅಂತ ಕರೀತಾರೆ. ಅಂದರೆ ಈ ಘಟನೆ ನನಗೆ ಈಗಾಗಲೇ ಗೊತ್ತು ಅನ್ನೋ ಒಂದು ಕಾನ್ಸೆಪ್ಟ್. ಅದು ಮೊದಲನೇ ಬಾರಿಗೆ ನಡೀತಾ ಇದ್ದರೂ ಕೂಡ ಇದು ಆಲ್ರೆಡಿ ನಡೆದಿದೆ ಅನ್ನುವಂಥ ಒಂದು ಅವ್ಯಕ್ತ ಭಾವ ಇದೆಯಲ್ಲ, ಅದೇ ದೇಜಾವು. ಈ ದೇಜಾವುಗೆ ನಿಖರವಾದ ಕಾರಣವನ್ನು ಇನ್ನೂ ಯಾರೂ ಕಂಡುಹಿಡಿದಿಲ್ಲ, ಆದರೆ ಸುಮಾರು ಸಿದ್ಧಾಂತಗಳಂತೂ ಹುಟ್ಕೊಂಡಿದೆ. ಅದರಲ್ಲಿ ಸುಮಾರು ಸಿದ್ಧಾಂತಗಳಲ್ಲಿ ಕೆಲವು ಫೇಮಸ್ ಆಗಿರುವಂಥದ್ದು ಮೆಮೊರಿ ಗ್ಲಿಚ್ ಅನ್ನೋದು ಒಂದು ಸಿದ್ಧಾಂತ ಇದೆ. ಅದೇನೆಂದರೆ, ನಮ್ಮ ಮೆದುಳಿನ ಹೊಸ ಅನುಭವವನ್ನು ತಪ್ಪಾಗಿ ಗ್ರಹಿಸುತ್ತೆ ಅನ್ನೋದು ಒಂದು ಥಿಯರಿ ಇದೆ. ಅಂದರೆ ನಮ್ಮ ಮೆದುಳಿನಲ್ಲಿ ಇಮ್ಯಾಜಿನೇಷನ್ಗೆ ಸಹಾಯ ಮಾಡುವಂಥ ಗ್ರಂಥಿಗಳೇನಿದೆ ಅದು, ಮತ್ತು ಲಾಂಗ್ ಟರ್ಮ್ ಮೆಮೊರಿ ಅನ್ನೋದು ದೀರ್ಘಕಾಲಿಕ ನೆನಪುಗಳನ್ನ ಇಟ್ಕೊಳ್ಳೋ ಮೆಮೊರಿ ಮಧ್ಯ ತೊಂದರೆ ಉಂಟಾದಾಗ, ಅವೆರಡರ ಮಧ್ಯೆ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ ಆದಾಗ ಈ ಥರ ಆಗತ್ತೆ ಅನ್ನೋದು ಒಂದು ಥಿಯರಿ ಹೇಳುತ್ತೆ. ಈ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಇತ್ತೀಚಿನ ಅನುಭವಗಳು ಕೂಡ ರೀಸೆಂಟಾಗಿ ಯಾವುದೋ ಸಿನಿಮಾದ ಹಾಡನ್ನು ನಾವು ಮೊದಲನೇ ಸತಿ ಕೇಳ್ತಾ ಇದ್ದರೂ ಕೂಡ ನಾವು ಆಲ್ರೆಡಿ ಇದನ್ನು ಕೇಳಿದ್ದೀವಿ, ತುಂಬ ಹಳೆ ಹಾಡಲ್ವಾ, ಇದನ್ನು ಹೊಸದು ಅಂತಿದ್ದಾರೆ ಅಂತ ಕೆಲವು ಸತಿ ನಮ್ಮ ಮೈಂಡಿಗೆ ಬಂದಿರುತ್ತೆ. ಇನ್ನು ಎರಡನೇ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಡ್ಯುಯಲ್ ಪ್ರೊಸೆಸಿಂಗ್ ಥಿಯರಿ ಅಂತ ಕರೀತಾರೆ ಅದನ್ನು. ಅಂದರೆ ಒಂದೇ ವಿಷಯ ನಮ್ಮ ಮೆದುಳಿನಲ್ಲಿ ಎರಡೆರಡು ಸತಿ ರಿಜಿಸ್ಟರ್ ಆಗೋದು. ನಾನು ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಯಾವುದಾನ ವೆಬ್ಸೈಟ್ಸ್ ಅಥವಾ ಸಾಫ್ಟ್ವೇರಲ್ಲಿ ಕೆಲವು ಸತಿ ಬಟನ್ ಕ್ಲಿಕ್ ಮಾಡಿದಾಗ ಮಿಸ್ ಆಗಿ ನೀವು 2 ಸತಿ ಕ್ಲಿಕ್ ಮಾಡಿದರೆ ಅವಾಗೇನಾಗುತ್ತೆ, 2 ಸತಿ ಎಕ್ಸಿಕ್ಯೂಟ್ ಆಗಿರುತ್ತೆ. ಅಂದರೆ 2 ರಿಕ್ವೆಸ್ಟು ಹೋಗಿರುತ್ತೆ ಅಲ್ಲಿ. ಅಂದರೆ ಈ ಡ್ಯುಯಲ್ ಪ್ರೊಸೆಸಿಂಗ್ ಅಂದರೆ ನಮ್ಮ ಮೈಂಡಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿದ್ದಂಗೆ ನಮ್ಗೆ 2 ಥರ ಮೆಮೊರಿ ಇದೆ, ಶಾರ್ಟ್ ಟರ್ಮ್ ಮೆಮೊರಿ ಮತ್ತು ಲಾಂಗ್ ಟರ್ಮ್ ಮೆಮೊರಿ. ಕೆಲವು ಇವಾಗ ಮಾತಾಡಿರ್ತೀವಿ, ಏನೋ ಈ ಕ್ಷಣಕ್ಕೆ ಅದನ್ನು ಎಂಜಾಯ್ ಮಾಡ್ತೀವಿ, ಮರ್ತೋಗುತ್ತೆ. ಅದನ್ನು ನಮಗೆ ಲಾಂಗ್ ಟರ್ಮಲ್ಲಿ ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಮ ಮೈಂಡಲ್ಲಿ. ಇನ್ನು ಕೆಲವು ನಮ್ಮ ಚಿಕ್ಕ ವಯಸ್ಸಿನ ಘಟನೆಗಳು ಕೂಡ ನಮಗೆ ಮುದುಕರಾದ ಮೇಲೂ ಕೂಡ ನೆನಪಿರುತ್ತೆ, ಅವತ್ತು ಹಾಗಾಗಿತ್ತು, ಇವತ್ತು ಹೀಗಾಗಿತ್ತು ಅಂತ. ಇದನ್ನು ಲಾಂಗ್ ಟರ್ಮ್ ಮೆಮೊರಿ ಅಂತೀವಿ. ಅಂದರೆ ಪ್ರತಿಯೊಂದು ಕೂಡ ಇನಿಷಿಯಲಿ ಎರಡೂ ಕಡೆ ಸೇವ್ ಆಗುತ್ತೆ, ಆದರೆ ಶಾರ್ಟ್ ಟರ್ಮಲ್ಲಿರೋದು ಡಿಲೀಟ್